ನಮ್ಮ ಮೆಟ್ರೋ ಮಹತ್ವದ ನಿರ್ಧಾರ, ಚಾಲಕರಹಿತ ರೈಲು ಓಡಾಟ. ದರ ಏರಿಕೆ ಒಂದು ಕಡೆಯಾದರೆ ನಮ್ಮ ಮೆಟ್ರೋದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕವನ್ನ ಕಲ್ಪಿಸಲಿರುವಂತಹ ನಮ್ಮ ಮೆಟ್ರೋ ಹಳದಿ ಮಾರ್ಗ ತೆರೆಯುವಂತಹ ನಿಟ್ಟಿನಲ್ಲಿ ಮಹತ್ವದ ಕೆಲಸಗಳು ಆಗ್ತಾ ಇದೆ. ನಿನ್ನೆಯ ದಿನ ಮೆಟ್ರೋ ರೈಲು ಸುರಕ್ಷತಾ ಆಯುಕ್ತರ ತಂಡವು ಈ ಮಾರ್ಗಕ್ಕಾಗಿ ಚೀನಾದ CRCC ಕಂಪನಿ ಪೂರೈಸಿರುವಂತಹ ಚಾಲಕರಹಿತ ರೈಲಿನ ಶಾಸನಬದ್ಧ ತಪಾಸಣೆ ನಡೆಸಿದೆ. RV ರಸ್ತೆ ಬೊಮ್ಮಸಂದ್ರ 19.15 ಕಿಲೋಮೀಟರ್ ಸಂಪರ್ಕಿಸುವಂತಹ ಹಳದಿ ಮಾರ್ಗಕ್ಕಾಗಿ ಕಳೆದ ವರ್ಷ ಈ ರೈಲು ಬಂದಿದೆ. ಈವರೆಗೆ ಸುಮಾರು 37 ಪರೀಕ್ಷೆಗಳನ್ನು ಕೂಡ ಮಾಡಲಾಗಿದೆ. ರೈಲಿನ ವೇಗ, ನಿಲ್ಲುವಂತಹ ಬಗೆ, ಸಿಗ್ನಲಿಂಗ್ ಹಾಗೂ ಎಲೆಕ್ಟ್ರಿಫಿಕೇಶನ್, ಪ್ರಯಾಣಿಕರ ಸುರಕ್ಷತೆಯ ಬಗ್ಗೆ ಹಲವಾರು ತಪಾಸಣೆಗಳನ್ನು ಮಾಡಲಾಗಿದೆ. ನಿನ್ನೆಯ ದಿನ CMRS ತಂಡವು ರೋಲಿಂಗ್ ಸ್ಟಾಕ್ ತಪಾಸಣೆಯನ್ನ ನಡೆಸಿದೆ. ಇದರ ವರದಿಯನ್ನ ಸದ್ಯದಲ್ಲೇ ಕೇಂದ್ರ ರೈಲ್ವೆ ಸಚಿವಾಲಯಕ್ಕೆ ನೀಡಲಾಗ್ತಾ ಇದೆ. ರೈಲ್ವೆ ಸಚಿವಾಲಯದ ಒಪ್ಪಿಗೆಯ ಬಳಿಕ ಕೇಸ್ ತಂಡವನ್ನ ಮತ್ತೆ ಕರೆಸಿ ಹಳಿ ಮೆಟ್ರೋ ಮಾರ್ಗ ಹಾಗೂ ನಿಲ್ದಾಣಗಳನ್ನ ತಪಾಸಣೆ ನಡೆಸೋದಕ್ಕೆ ಕೋರಲಾಗ್ತಾ ಇದೆ. ನಂತರ ಸಾರ್ವಜನಿಕರ ಪ್ರಯಾಣಕ್ಕೆ ಮುಕ್ತಗೊಳಿಸಲಾಗ್ತಾ ಇದೆ. ಇದೇ ಮಾರ್ಗಕ್ಕಾಗಿ ಫೆಬ್ರವರಿ 14ರಂದು 6 ಬೋಗಿಗಳು 2ನೇ ರೈಲು ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಆಗಮಿಸ್ತಾ ಇದೆ. ಈ ರೈಲಿನ ತಪಾಸಣೆ, ಪ್ರಾಯೋಗಿಕ ಪರಿಶೀಲನೆ ಕೂಡ ನಡೀತಾ ಇದೆ. ಚಾಲಕರಹಿತ ರೈಲುಗಳ ಸಂವಹನ ಆಧಾರಿತ ರೈಲು ನಿಯಂತ್ರಣ ವ್ಯವಸ್ಥೆ ತಂತ್ರಜ್ಞಾನ ಕೂಡ ಆಧಾರಿತ ಆಗಿದೆ. ಇದು ಚಾಲಕರಹಿತ ತಂತ್ರಜ್ಞಾನವುಳ್ಳಂತಹ ರೈಲಾಗಿದೆ. ಸದ್ಯ ಲೋಕೋ ಪೈಲಟ್ಗಳನ್ನ ಇಟ್ಟುಕೊಂಡೇ ಓಡಿಸೋದಕ್ಕೆ BMRCL ನಿರ್ಧಾರವನ್ನ ಮಾಡಿದೆ ಅಂತ ಹೇಳಲಾಗಿದೆ.